Hello friends, welcome back to my YouTube channel. ಇವತ್ತಿನ ವಿಡಿಯೋ ಒಳಗ ನಾವು ಇಂಡಿಯನ್ ಪಾಲಿಟಿ ಭಾರತ ಸಂವಿಧಾನ ಮತ್ತು ರಾಜಕೀಯ ಇಂಗ್ಲಿಷ್ ಬುಕ್ ಮತ್ತು ಕನ್ನಡ ಮೀಡಿಯಂ ಬುಕ್ ಒಂದು ಕಂಪ್ಯಾರಿಸನ್ ಮಾಡೋಣ ಅಂಡ್ ಈ ಬುಕ್ ಒಂದು ರಿವ್ಯೂ ನೋಡ್ಕೊಂತ ಹೋಗೋಣ. ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗ್ತೈತಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ರಿ. ಜೊತೆಗೆ ಮತ್ತೆ ನಿಮ್ಗೆ ಯಾವ್ದಾರ ಬುಕ್ ರಿವ್ಯೂ ಆಗಿರ್ಬೋದು, ಏನಾರ ಇನ್ಫಾರ್ಮೇಶನ್ UPSC ಆಗಿರ್ಬೋದು, KS ರಿಲೇಟೆಡ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಸೊ ಈಗ ಪಾಲಿಟಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಈ ಭಾರತ ಸಂವಿಧಾನ ಮತ್ತು ರಾಜಕೀಯದಿಂದ ಬಹಳಷ್ಟು 10-12 ಕ್ವಶನ್ಗಳೆಲ್ಲ ನಿಮಗೆ ಬರ್ತಾವ. ಸೊ ಇದು ಬಹಳನ ಇಂಪಾರ್ಟೆಂಟ್ ಒಂದು ಸಬ್ಜೆಕ್ಟ್ ಆಗ್ತೈತಿ. ಹೀಗಾಗಿ ಒಂದು ಸ್ಟ್ಯಾಂಡರ್ಡ್ ಬುಕ್ಸ್ ನೀವು ಓದೋದ ಇಂಪಾರ್ಟೆಂಟ್ ಐತಿ. ಸೊ NCERTs ಅಂತೂ ಕನ್ನಡ ಮೀಡಿಯಂ ಇರಲಿ ಇಂಗ್ಲಿಷ್ ಮೀಡಿಯಂ ಇರಲಿ ನೀವು ಕಂಪಲ್ಸರಿ ಓದಬೇಕಾಗ್ತದ. ಸೊ ಈಗ ಕನ್ನಡ ಮೀಡಿಯಂಗೆ ಬಂದಾಗ ಯಾವ್ದು ಓದಬೇಕು, ಇಂಗ್ಲಿಷ್ ಮೀಡಿಯಂ ಒಳಗೆ ಬಂದಾಗ ಯಾವ ಬುಕ್ ಓದಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಭಾಳ ಇರ್ತೈತಿ. ಸೊ ಒಂದು ರಿವ್ಯೂ ಮಾಡೋನು, ಕಂಪ್ಯಾರಿಸನ್ ಮಾಡೋನು. ಸೊ ಎಂಡಿಗೆ ಒಂದು ಕನ್ಫರ್ಮೇಶನ್ ಸಿಗ್ತದೆ ನಿಮಗೆ. ಈಗ ಇಂಗ್ಲಿಷ್ ಮೀಡಿಯಂ ಒಳಗೆ ಪ್ರಿಪೇರ್ ಮಾಡೋರ ಎಂ ಲಕ್ಷ್ಮೀಕಾಂತ. ಇದಂತೂ ಪರ್ಟಿಕ್ಯುಲರ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಸಲುವಾಗಿನ ಬುಕ್ ಅದ ಅಂಡ್ ಇದಕ್ಕೆ ಬೈಬಲ್ ಅಂತಾರ ಪಾಲಿಟಿ ಸಲುವಾಗಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ ಇದೆ. ಸ್ವಲ್ಪ ತಪ್ಪು ಅನಿಸ್ತದ, ಬಟ್ ಪೂರ್ತಿ ನಿಮಗೆ ಒಂದು ಸಿಲೆಬಸ್ ಸಿಗ್ತೈತಿ. ಈ ಬುಕ್ ನೀವೇನಾರ ಓದಿರೋ ಸಮ್ವೇರ್ ನೀವು NCERTs ಸ್ಕಿಪ್ ಮಾಡ್ರೂ ನಡೀತೈತಿ. ಅಷ್ಟು ಪೂರ್ತಿ ಇನ್ಫಾರ್ಮೇಶನ್ ಇದ್ರೊಳಗೈತಿ. ಇದ್ರ ಜೊತೆ ನೀವು 11th ಸ್ಟ್ಯಾಂಡರ್ಡ್ NCERTs ಗವರ್ನೆನ್ಸ್ ಪೋರ್ಷನ್ ಸಲುವಾಗಿ ಓದಿರಂದ್ರೆ ಮುಗೀತು. ನೀವು NCERT ಸ್ಕಿಪ್ ಮಾಡ್ರೂ ನಡೀತೈತಿ. ಅಷ್ಟು UPSC ಆಗಿರ್ಬೋದು, KS ಎಲ್ಲ ಸಿಲೆಬಸ್ನು ಈ ಒಂದು ಬುಕ್ ಕವರ್ ಮಾಡ್ತದ. ಸೊ ಇಂಗ್ಲಿಷ್ ಮೀಡಿಯಂದವ್ರು ಭಾಳ ಕನ್ಫ್ಯೂಷನ್ ಆಗೋದು, ಬೇರೆ ಬೇರೆ ಬುಕ್ ಬಗ್ಗೆ ಥಿಂಕ ಮಾಡಬೇಡ್ರಿ. ಇದು ಪರ್ಟಿಕ್ಯುಲರ್ ಬುಕ್ ಐತಿ. ಇನ್ನು ಕನ್ನಡ ಮೀಡಿಯಂದವ್ರಿಗೆ ಆಬ್ವಿಯಸ್ಲಿ ಕನ್ಫ್ಯೂಷನ್ ಬರ್ತೈತಿ. ಕನ್ನಡ ಮೀಡಿಯಂ ಒಳಗೆ ನಾ ಮೇನ್ಸ್ ಬರೀತೇನಿ, KS ಸಲುವಾಗಿ ಪ್ರಿಪ್ರೇಷನ್ ಮಾಡತೇನಿ ಅಂದಾಗ ನೀವು ಡಾಕ್ಟರ್ ಗಂಗಾಧರ್ PS ಗಂಗಾಧರ್ ಅವ್ರ ಬುಕ್ ಐತ್ಲಾ, ಮಸ್ತ್ ಬುಕ್ ಐತಿ. ಆಲ್ಮೋಸ್ಟ್ ಈ ಒಂದು ಎಂ ಲಕ್ಷ್ಮೀಕಾಂತದ ಒಂದು ಟ್ರಾನ್ಸ್ಲೇಷನ್ ಇದ್ರೊಳಗೆ ಇನ್ಫಾರ್ಮೇಶನ್ ಎಲ್ಲಾನು ಇದು ಬುಕ್ ಕವರ್ ಮಾಡೈತಿ. ಸೊ ಈ ಬುಕ್ನ ನೀವು ರೆಫರ್ ಮಾಡ್ಬೋದು. ಸೊ ಈಗ ನಾವೊಂದು ಕಂಪ್ಯಾರಿಸನ್ ತರ ನೋಡೋದಾತಂದ್ರೆ ಈಗ ಸಿಲೆಬಸ್ ಏನೇನು ಒಂದಷ್ಟು ಪಾಯಿಂಟ್ಸ್ ಕವರ್ ಆಗ್ಯಾವು ಅಂತ ನೋಡೋದಾತಂದ್ರೆ ಇಲ್ಲ ಎಂ ಲಕ್ಷ್ಮೀಕಾಂತ್ ಬುಕ್ ಒಳಗೆ ಇದು UPSC ಸಿಲೆಬಸ್ ಅದು ಎಲ್ಲ ಡೀಟೇಲ್ ಕೊಟ್ಬಿಟ್ಟಾರ ಅವ್ರ. ಅಂಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಕೊಟ್ಟಾರು. ಬಿಕಾಸ್ ಪರ್ಟಿಕ್ಯುಲರ್ಲಿ ಸಿವಿಲ್ ಸರ್ವಿಸ್ ಸಲುವಾಗನ ಒಂದು ರೆಡಿ ಆಗಿದ್ ಬುಕ್ ಅನ್ನಂತಲೇ. ಅಂಡ್ ಇಲ್ಲಿ ಇನ್ನೊಂದು ಥಿಂಗ್ ಅಂದ್ರೆ ನೀವೇನಾರ FD SDA ಸಲುವಾಗಿ ಪ್ರಿಪೇರ್ ಆಗತ್ತೀರಿ, ಗ್ರೂಪ್ C ಆಗಿರ್ಬೋದು, ಯಾವ್ದೋ ಎಕ್ಸಾಮ್ ಸಲುವಾಗಿ ನೀವು ಪ್ರಿಪೇರ್ ಆಗತ್ತಿದ್ರು ಈ ಬುಕ್ಸ್ನ ನೀವು ಕಂಪಲ್ಸರಿ ರೀಡ್ ಮಾಡ್ರಿ. ಯಾಕಂದ್ರೆ ಒಂದಷ್ಟು ಮೈಂಡ್ ಸೆಟ್ ಇರ್ತೈತಿ ವಿದ್ಯಾರ್ಥಿ ಒಳಗ. KS IAS ಸಲುವಾಗಿ ಅಷ್ಟೇ ನಾವು ದೊಡ್ಡ ರೆಫರೆನ್ಸ್ ಬುಕ್ ಓದೋನು, FD SDA ಗ್ರೂಪ್ C ಸಲುವಾಗಿ ಎಲ್ಲೋ ನೋಟ್ಸ್ ಸಿಕ್ಕಿದ್ನ ಅಥವಾ ಬರೀ NCERT ಇಷ್ಟರಾಗ ನಾವು ಮುಗಿಸ್ಕೊಳ್ಳೋನು ಅಂತೇಳಿ ನಿಮ್ಮ ಮೈಂಡ್ ಸೆಟ್ ಇದ್ರೆ ದಯವಿಟ್ಟು ಅದನ್ನ ಚೇಂಜ್ ಮಾಡ್ಕೊಡ್ರಿ. ಬಿಕಾಸ್ ನೀವು ಯಾವ್ದೋ ಗ್ರೂಪ್ C ಇರಲಿ ಬೇಕಾದಂತ ಎಕ್ಸಾಮ್ ಇದ್ರೂ ಈ ಬುಕ್ಸ್ ಇಂದ ಕ್ವಶನ್ ಬರ್ತಾವು. ಸೊ ಈ ಬುಕ್ಸ್ ನ ನೀವು ರೀಡ್ ಮಾಡಬೇಕಾ. ಹಂಗಂತ ಎರಡೂ ಬುಕ್ ರೀಡ್ ಮಾಡೋದಲ್ಲ. ನೀವು ಇಂಗ್ಲಿಷ್ ಮೀಡಿಯಂ ಒಳಗೆ ಪ್ರಿಪೇರ್ ಆಗೋರ ಇಂಗ್ಲಿಷ್ ಇದನ್ನ ಎಂ ಲಕ್ಷ್ಮೀಕಾಂತ್ ರೆಫರ್ ಮಾಡ್ರಿ. ಕನ್ನಡ ಮೀಡಿಯಂ ಒಳಗೆ ಪ್ರಿಪೇರ್ ಮಾಡೋರ PS ಗಂಗಾಧರ್ ಸರ್ ಅವ್ರ ಬುಕ್ ನ ರೆಫರ್ ಮಾಡ್ರಿ. ಸೊ ಅಗೇನ್ ಒಂದು ಕನ್ಫ್ಯೂಷನ್ ಇರ್ತೈತಿ ಹೆಂಗೈತಿ ಒಂದು. ಸೊ ಈಗ ಒಂದು ಕಂಪ್ಯಾರಿಸನ್ ನೋಡೋಣ. ಆಲ್ಮೋಸ್ಟ್ ಇದ್ರದೊಳಗಿನ ಸಿಲೆಬಸ್ ಈ ಒಂದು ಬುಕ್ ಒಳಗೆ ಐತೋ ಇಲ್ಲೋ ಕವರ್ ಆಗೈತಿಲ್ಲೋ ನೋಡೋದಾತಂದ್ರೆ ಇಲ್ಲಿ ನೋಡ್ಬೋದು ನೀವು ಪಾರ್ಟ್ 1 ಒಳಗೆ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅದ, ಸಂವಿಧಾನ ಚೌಕಟ್ಟು ಐತಿ. ಇಲ್ಲಿ ಏನಂದ್ರೆ ಸೆಪರೇಟ್ ಲೆಸನ್ ಮಾಡ್ಕೊಟ್ಟಾರೆ. ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಏನೈತಿಲ್ಲ ಅದನ್ನೊಂದು ಸೆಪರೇಟ್ ಅನ್ನ ಲೆಸನ್ ಮಾಡ್ಕೊಟ್ಟಾರೆ. ಬಟ್ ಇಲ್ಲಿ ಐತಿಹಾಸಿಕ ಹಿನ್ನೆಲೆ ಅಂತ ಕೊಟ್ಟಾರು. ಅಂಡ್ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ರಚನೆ, ಸೈಲೆಂಟ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪ್ರಮುಖ ಲಕ್ಷಣ, ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಪ್ರಸ್ತಾವನೆ. ಸೊ ಈ ತರ ಆಲ್ಮೋಸ್ಟ್ ಸಿಲೆಬಸ್ ಇಲ್ಲಿ ಏನೇನು ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಮೂಲಭೂತ ಕರ್ತವ್ಯ, ರಾಜನಿರ್ದೇಶಕ ತತ್ವಗಳಾಗಿರ್ಬೋದು, ಮೂಲಭೂತ ಹಕ್ಕುಗಳಾಗಿರ್ಬೋದು, ಸಂವಿಧಾನ ತಿದ್ದುಪಡಿ ಆಗಿರ್ಬೋದು, ಮೂಲ ಸಂರಚನೆ, ಇದೆಲ್ಲಾನು 11 ಅದಾವ. ಇಲ್ಲಿ ನೀವು ನೋಡ್ಬೋದು 11 ಲೆಸನ್ಸ್ ಇದ್ರೊಳಗೆ ಅಂಡರ್ ಬರ್ತಾವ ಪಾರ್ಟ್ 1 ಒಳಗೆ. ಇಲ್ಲೂ 11 ಪಾರ್ಟ್ಸ್ ಲೆಸನ್ಸ್ ಬರ್ತಾವ. ಜಸ್ಟ್ ಇಲ್ಲಿ ಸೆಪರೇಟ್ ಆಗಿ ಕೊಟ್ಟಾರೆ. ಇಲ್ಲಿ 1 ಲೈನ್ ಒಳಗೆ ಸಿಲೆಬಸ್ ಮೆನ್ಷನ್ ಮಾಡ್ಯಾರ ಅಷ್ಟ ಬಿಟ್ರೆ ಆಲ್ಮೋಸ್ಟ್ ಈ ಪಾರ್ಟ್ 1 ಎಲ್ಲ ಕವರ್ ಆಗೈತಿ. ಇನ್ನು ಪಾರ್ಟ್ 2 ಒಳಗೆ ಸ್ಟೇಟ್ ಗವರ್ಮೆಂಟ್. ಸೊ ನೋಡ್ಬೋದು ನೀವು ಇಲ್ಲೇ ಪಾರ್ಟ್ 2 ಒಳಗೆ ನಿಮಗೆ ರಾಜ್ಯ ಸರ್ಕಾರ ಅದ, ಅದನ್ನ ಒಂಚೂರು ಜಾಸ್ತಿ ಡೀಟೇಲ್ ಕೊಟ್ಟಾರ. ಅಂಡ್ ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರ, ಅಗೇನ್ ಸೊ ಸ್ಥಳೀಯ ಸರ್ಕಾರಗಳು, ಕೇಂದ್ರಾಡಳಿತ ಪ್ರದೇಶಗಳಾಗಿರ್ಬೋದು, ಅಗೇನ್ ಏನೇನು ಇಲ್ಲಿ ವಿಷಯಗಳದಾವ ಎಲ್ಲ ಕವರ್ ಆಗ್ಯಾವು. ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನಾತ್ಮಕ ಸಂಸ್ಥೆಗಳು ಅಂಡ್ ಸಂವಿಧಾನೇತರ ಸಂಸ್ಥೆಗಳು, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಇದಿಷ್ಟು ಕವರ್ ಆಗೈತಿ. ಸಂವಿಧಾನದ ಇತರ ಆಯಾಮಗಳು, ಅದರ್ ಕಾನ್ಸ್ಟಿಟ್ಯೂಷನಲ್ ಡೈಮೆನ್ಷನ್ಸ್, ಪೊಲಿಟಿಕಲ್ ಡೈನಾಮಿಕ್ಸ್.
ಸೊ ಆಲ್ಮೋಸ್ಟ್ ಈ ಒಂದು ಬುಕ್ ಒಳಗಿನ ಏನು ಪೋರ್ಷನ್ ಐತಲ್ಲ ಅದೆಲ್ಲ ನನ್ನ ಈ ಬುಕ್ ಒಳಗೂ ಐತಿ. ಸೊ ಕನ್ಫ್ಯೂಷನ್ ಮಾಡ್ಕೋಕ್ ಹೋಗ್ಬೇಡ್ರಿ, ಅಗೇನ್ ಸ್ಟ್ರೆಸ್ ಆಗಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ಅದು ಒಂದು ಕನ್ಫ್ಯೂಷನ್ ಇರ್ತೈತಿ. ಇಂಗ್ಲಿಷ್ ಮೀಡಿಯಂ ಬುಕ್ಸ್ ಓದಿದ್ರನ ಪಾಸ್ ಆಗ್ತೈತಿ, ಕನ್ನಡ ಮೀಡಿಯಂ ಒಳಗೆ ಸೇಮ್ ಸಿಲೆಬಸ್ ಕವರ್ ಮಾಡುವಂಥ ಬುಕ್ ಐತೋ ಇಲ್ಲೋ ಅನ್ನೋ ಒಂದು ಗೊಂದಲಕ್ಕೆ ನಿಮಗೆ ಆನ್ಸರ್ ಸಿಕ್ಕೈತೆ ಅನ್ಕೋತೀನಿ. ಸೊ ಕನ್ನಡ ಮೀಡಿಯಂ ಒಳಗೆ ಪ್ರಿಪೇರ್ ಮಾಡೋರ ಗಂಗಾಧರ್ ಸರ್ ಅವ್ರ ಬುಕ್ ಓದ್ರಿ. ಇಂಗ್ಲಿಷ್ ಒಳಗೆ ಎಂ ಲಕ್ಷ್ಮೀಕಾಂತ. ಇದ್ರೊಳಗೆ ಏನಂದ್ರೆ ಒಂದು ಕಂಪ್ಯಾರಿಸನ್ ಒಳಗೆ ಬಂದ್ರೆ ಇದ್ರೊಳಗೆ ಇನ್ನೂ ಒಂಚೂರು ಹೆಚ್ಚು ಇನ್ಫಾರ್ಮೇಶನ್ ಐತಿ. ಇದ್ದಿದ್ದು ಹೇಳೋದಂದ್ರೆ ಎಂಡಿ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಇನ್ನೊಂದು ಚೂರು ಎಕ್ಸ್ಪ್ಲನೇಷನ್ ಒಂಚೂರು ಇನ್ಫಾರ್ಮೇಶನ್ ಜಾಸ್ತಿ ಐತಿ. ಬಟ್ ಅದರ್ವೈಸ್ ಈ ಬುಕ್ನ ನೀವು ರೆಫರ್ ಮಾಡ್ಬೋದು. ಆ ಥರ ಏನು ನಿಮ್ಮ ಪ್ರಿಪ್ರೇಷನ್ಗೆ ತೊಂದರೆ ಆಗೋದಿಲ್ಲ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.